ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಳ್ಳಾರಿ, ಅನಂತಪುರ, ಕಡಪ ಜಿಲ್ಲೆಗಳ ನಿರ್ಬಂಧ ಕೋರ್ಟ್ ಮುಖಾಂತರನೇ ತೆರವಾಗಿದೆ. ನಿರ್ಬಂಧವನ್ನ ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಗಣಿಗಾರಿಕೆ ಕೇಸಲ್ಲಿ ಈ ಜಾಗಗಳಿಗೆ ಹೋಗುವಂತಿಲ್ಲ ಅಂತ ಈ ಹಿಂದೆ ಕೋರ್ಟ್ ಷರತ್ತನ್ನ ವಿಧಿಸಿತ್ತು. ಇದೀಗ ಈ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ. ಪ್ರಮುಖವಾಗಿ ಬಳ್ಳಾರಿ, ಅನಂತಪುರ, ಕಡಪ ಜಿಲ್ಲೆಗಳಿಗೆ ಕಾಲಿಡುವಂತಿಲ್ಲ ಅಂತ ನಿರ್ಬಂಧವನ್ನ ಹೇರಿತಲ್ಲ ಕೋರ್ಟ್. ಆ ನಿರ್ಬಂಧವನ್ನ ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. OMC ಗಣಿಗಾರಿಕೆ ಕೇಸಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಈಗ ಪ್ರವೇಶ ನಿರ್ಬಂಧ ತೆರವಿನಿಂದ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಸಮ್ಮತಿಯನ್ನ ಕೊಟ್ಟಿದೆ. ಎಲೆಕ್ಷನ್ ಟೈಮ್ನಲ್ಲೂ ಅಷ್ಟೇ ಬಳ್ಳಾರಿಯಿಂದ ನಿಲ್ಲುವಂತ ಆಸೆಯನ್ನ, ಇಂಗಿತವನ್ನ ಹೊಂದಿದ್ದಂತ ರೆಡ್ಡಿಗೆ ಕೋರ್ಟ್ನ ಈ ಹಿಂದಿನ ಆದೇಶವೇ ಮುಳುವಾಗಿತ್ತು. ಹಾಗಾಗಿ ಕೊಪ್ಪಳದ ಗಂಗಾವತಿಯಿಂದ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಗೆದ್ರು, ಶಾಸಕರೂ ಆದ್ರು. ತಮ್ಮ ಪತ್ನಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ತಾನು ಹೋಗಂಗಿರ್ಲಿಲ್ವಲ್ಲ, ಹಾಗಾಗಿ ಅವರನ್ನ ಎಲೆಕ್ಷನ್ಗೆ ನಿಲ್ಲಿಸಿದ್ರು. ಅಂದ್ರೆ ಈಗ ನಿರ್ಬಂಧವನ್ನ ತೆರವು ಮಾಡಿದೆ. ಬಳ್ಳಾರಿ ಪ್ರವೇಶಕ್ಕೂ ಕೂಡ ನಿರ್ಬಂಧ ಇತ್ತಲ್ಲ, ಸುಪ್ರೀಂ ಕೋರ್ಟ್ ಇದನ್ನ ತೆರವು ಮಾಡಿದೆ. ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. OMC ಗಣಿಗಾರಿಕೆ ಪ್ರಕರಣದಲ್ಲಿ ಬಳ್ಳಾರಿಗೆ ಪ್ರವೇಶ ಇಲ್ಲ ಅಂತೇಳಿ ಕೋರ್ಟ್ ನಿರ್ಬಂಧವನ್ನ ಹೇರಿತ್ತು. ಆ ನಿರ್ಬಂಧವನ್ನ ಇದೀಗ ತೆರವು ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಆದೇಶ ಇದೆಯಲ್ಲ, ಅದು ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಅನ್ನ ತಂದು ಕೊಟ್ಟಿದೆ. ಯಾಕಂದ್ರೆ ಬಳ್ಳಾರಿಗೆ ಹೋಗೋದಕ್ಕೆ ಪದೇ ಪದೇ ಪರ್ಮಿಷನ್ ತಗೊಳ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿಗೂ ಕೂಡ ಬಳ್ಳಾರಿಗೆ ಕಾಲಿಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಸಹಜವಾಗಿ ಒಂದು ಬೇಜಾರು ಕೂಡ ಇತ್ತು. ಆದರೆ ಸುಪ್ರೀಂ ಕೋರ್ಟ್ನಿಂದಾನೇ ಈಗ ನಿರ್ಬಂಧ ತೆರವು ಆದೇಶ ಬಂದಿರೋದ್ರಿಂದ ಒಂದು ಬಿಗ್ ರಿಲೀಫ್ ಜನಾರ್ದನ್ ರೆಡ್ಡಿಗೆ ಸಿಕ್ಕಂತಾಗಿದೆ. ಗಣಿಗಾರಿಕೆ ಪ್ರಕರಣದಲ್ಲಿ ಬಳ್ಳಾರಿ ಪ್ರವೇಶಕ್ಕೆ ಇದ್ದಂತ ನಿರ್ಬಂಧ ತೆರವಾಗಿದೆ. ಸುಪ್ರೀಂ ಕೋರ್ಟ್ನಿಂದಾನೇ ಈ ಆದೇಶ ಈಗ ಸಿಕ್ಕಿರೋದು. ಆ ಮುಖಾಂತರ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಗಣಿಗಾರಿಕೆ ಪ್ರಕರಣದಲ್ಲಿ ಜಾಮೀನನ್ನ ಕೊಡುವಂತ ಸಂದರ್ಭದಲ್ಲಿ ಕೋರ್ಟ್ ಒಂದು ಷರತ್ತನ್ನ ವಿಧಿಸಿತ್ತು. ಮೈನಿಂಗ್ ಕೇಸಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಗೆ ಅವರು ಕಾಲಿಡುವಂತಿಲ್ಲ ಅಂತ ಕೋರ್ಟ್ ನಿರ್ಬಂಧವನ್ನ ವಿಧಿಸಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಜನಾರ್ದನ್ ರೆಡ್ಡಿ ಅವರು. ಇದೀಗ ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ಆದೇಶ ಜನಾರ್ದನ್ ರೆಡ್ಡಿ ಅವರಿಗೆ ಸಿಕ್ಕಿದೆ. ಅದು ಬಳ್ಳಾರಿ ಪ್ರವೇಶಕ್ಕೆ ಇದ್ದಂತ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ. ಈ ಮುಖಾಂತರ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈ ಹಿಂದಿನ ಎಲೆಕ್ಷನ್ ನಲ್ಲಿ ಬಳ್ಳಾರಿಯಿಂದಲೇ ಸ್ಪರ್ಧೆ ಮಾಡುವಂತ ಇಂಗಿತ ಅವ್ರಿಗಿದ್ರು ಕೂಡ ಕೋರ್ಟ್ನ ಆದೇಶ ಇತ್ತಲ್ಲ, ಸೊ ಅದು ಮುಳುವಾಗಿತ್ತು. ಹಾಗಾಗಿ ಕೊಪ್ಪಳದ ಗಂಗಾವತಿಯನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ರು. ಅಲ್ಲಿಂದ ಶಾಸಕರಾಗಿ ಕೂಡ ಆಯ್ಕೆ ಆದ್ರು. ಆದ್ರೆ ಇದೀಗ ಬಳ್ಳಾರಿಗೆ ಕಾಲಿಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಇನ್ಮೇಲೆ ಬಳ್ಳಾರಿಯ ರಾಜಕೀಯ ಯಾವ ತರ ನಡೆಯುತ್ತೆ ಅನ್ನೋದು ಸಹಜವಾಗಿ ಒಂದು ಕುತೂಹಲ ಇದ್ದೇ ಇದೆ. ಸುಪ್ರೀಂ ಕೋರ್ಟ್ ಇಂದಾನೆ ಈಗ ನಿರ್ಬಂಧ ತೆರವಾಗಿದೆ ಜನಾರ್ದನ್ ರೆಡ್ಡಿ ಅವರಿಗೆ. ಈ ಹಿಂದೆ ಬಳ್ಳಾರಿ ಅನ್ನೋದು ಪವರ್ ಸೆಂಟರ್ ತರ ಆಗಿತ್ತು ರೆಡ್ಡಿ ಶ್ರೀರಾಮುಲು ಗ್ಯಾಂಗ್ನಿಂದಾಗಿ. ಆದರೆ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ 8 ವರ್ಷದ ಹಿಂದೆ ಬಳ್ಳಾರಿಗೆ ಕಾಲಿಡುವಂತಿಲ್ಲ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು, ನಿರ್ಬಂಧವನ್ನ ವಿಧಿಸಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಆ ಆದೇಶವನ್ನ ಕೊಡೋ ಮುಖಾಂತರ ನಿರ್ಬಂಧವನ್ನ ತೆರವು ಮಾಡಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಮೈನಿಂಗ್ ಕೇಸಲ್ಲಿ ಬಳ್ಳಾರಿಗೆ ಬರುವಂತಿಲ್ಲ, ಕಾಲಿಡುವಂತಿಲ್ಲ ಜನಾರ್ದನ್ ರೆಡ್ಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶ ಕೊಡೋ ಮುಖಾಂತರ ನಿರ್ಬಂಧವನ್ನ ತೆರವು ಮಾಡಿದೆ. ಹಾಗಾಗಿ ಈ ಮುಂದಿನ ಬೆಳವಣಿಗೆಗಳ ಬಗ್ಗೆ ಯಾವ ತರ ಚರ್ಚೆಗಳು ನಡೀತಿದೆ, ಪ್ರಮುಖವಾಗಿ ರಾಜಕೀಯ? ಖಂಡಿತ ಶರ್ಮಿತಾ, ಮಾಜಿ ಸಚಿವ ಗಂಗಾವತಿಯ ಹಾಲಿ ಶಾಸಕ ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ 2011 ಸೆಪ್ಟೆಂಬರ್ 5ರಂದು OMC ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧಪಟ್ಟಂಗೆ CBI ಇಂದ ಜನಾರ್ದನ್ ರೆಡ್ಡಿ ಬಂಧನಕ್ಕೊಳಗಾಗಿರ್ತಾರೆ. ಅದಾದ ನಂತರ ಕೂಡ ಒಂದೊಂದೇ ಅಕ್ರಮ ಗಣಿಗಾರಿಕೆ, ಬೇಳೆಕೆರೆ ಜನಾಪತ್ತ ಪ್ರಕರಣ ಸೇರಿದಂತೆ ಹಲವು ಗಣಿಗಾರಿಕೆ ಪ್ರಕರಣಗಳು ಕೂಡ ಅವರ ಮೇಲೆ ಇರತಕ್ಕಂಥದ್ದು. ಈ ನೆಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ OMC ಅಕ್ರಮ ಗಣಿಗೆ ಏನಿದೆ ಇದು ಆಂಧ್ರದ ಗಡಿಭಾಗದಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಂತಪುರ, ಬಳ್ಳಾರಿ ಮತ್ತು ಕಡಪ ಜಿಲ್ಲೆಗಳಿಗೆ 3 ಜಿಲ್ಲೆಗಳಿಗೆ ಜನಾರ್ದನ್ ರೆಡ್ಡಿ ಅವರು ಪ್ರವೇಶವನ್ನ ಕೋರ್ಟ್ ನಿರ್ಬಂಧ ಕೂಡ ಹೇರಿತ್ತು.
ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ 2011ರಿಂದ ಕೂಡ ಅವರು ಬಳ್ಳಾರಿಗೆ ಬರ್ಲಿಕ್ಕೆ ಕೂಡ ಸಾಕಷ್ಟು ಸಮಸ್ಯೆಯನ್ನು ಕಾನೂನಿನ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗಿರ್ತಕ್ಕಂಥದ್ದು. ಆದ್ರೆ ಕೆಲವೊಂದು ಬಾರಿ ಕೋರ್ಟ್ನ ಅನುಮತಿ ಪಡೆದು ಮನೆಯಲ್ಲಿ ಕೆಲವೊಂದು ಮಗಳ ಮದುವೆ ಆಗಿರ್ಬೋದು, ಮನೆಯಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ಕೂಡ ಅವರು ಕೋರ್ಟ್ನ ಅನುಮತಿ ಪಡೆದನ್ನು ಕೂಡ ಬಂದಿದ್ರು. ಆದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ರೆಡ್ಡಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀರಾಮುಲು ಅವರೇ ನಮಸ್ತೆ. ಮೈನಿಂಗ್ ಕೇಸಲ್ಲಿ ಬಳ್ಳಾರಿಗೆ ಹೋಗುವಂತಿಲ್ಲ ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು, ಅದನ್ನ ಈಗ ತೆರವು ಮಾಡಿದೆ. ಮೊದಲ ರಿಯಾಕ್ಷನ್ ಏನು? ನಿಮ್ ಸ್ನೇಹಿತರು ಬಳ್ಳಾರಿಗೆ ಬರ್ಬೋದು ಈಗ? ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ತುಂಬಾ ವರ್ಷಗಳಿಂದ ಅವ್ರು ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ದಿನ ಇರ್ತಾರೆ, ಸ್ವಲ್ಪ ದಿನ ಕೋರ್ಟ್ ಆದೇಶ ಆದ್ಮೇಲೆ ಮತ್ತೆ ಪುನಃ ಬೇರೆ ಕಡೆ ಜಿಲ್ಲೆಗೆ ಬರಲ್ಲ ಅಂದ ತಕ್ಷಣ ಮತ್ತೆ ಅವ್ರು ಬೇರೆ ಬೇರೆ ಕಡೆ ರಾಜಕಾರಣ ಮತ್ತು ಅವರು ವೈಯಕ್ತಿಕವಾದಂತ ಕೆಲಸಗಳು ಮಾಡ್ಕೊಂತ ಬಂದಾರ. ಜೊತೆಲಿ ಇವತ್ತೇನ್ ಕೋರ್ಟ್ ಆದೇಶ ಆಗಿದೆನೋ ನಮ್ಮೆಲ್ಲರೂ ಕೂಡ ಬಹಳಷ್ಟು ಸಂತೋಷ ಆಗಿದೆ. ಯಾಕಂದ್ರೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ತಗೊಳ್ರಿ, ಜೊತೆಲಿ ನಮ್ ಫ್ರೆಂಡ್ಶಿಪ್ ತಗೊಳ್ರಿ, ನಾವೆಲ್ಲರಿಗೂ ಒಟ್ಟೊಟ್ಟಾಗಿ ಬೆಳೆದಂತ ನಾವು ಹಂಗಾಗಿ ಪಾಪ ಅವ್ರಿಗೆ ಈ ರೀತಿ ಆದಂತ ಟೈಮಲ್ಲಿ ಪಾಪ ಕಳೆದ ಬಾರಿ ಬೇರೆ ಬೇರೆ ಕಾರಣಗಳಿಂದ ದೂರ ಇದ್ರು. ಇವತ್ತು ಬಳ್ಳಾರಿಗೆ ಕೋರ್ಟ್ ಅವಕಾಶ ಮಾಡಿದ್ಕೋಸ್ಕರವಾಗಿ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ ಸ್ನೇಹಿತರು ಮತ್ತೆ ಬಳ್ಳಾರಿಗೆ ಬರ್ಬೋದಾದಂತ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶ ಕೊಟ್ಟಿದ್ದಿಲ್ಲ, ಹೆಂಗ್ ಬರ ಮಾಡ್ಕೊಳ್ತೀರಾ ಅವ್ರನ್ನ? ಇಲ್ಲ ಸರ್, ಖಂಡಿತವಾಗಿ ಎಲ್ಲರೂ ಕೂಡ ಮುಂಚೆಯಿಂದ ಕೂಡ ಅವ್ರ ಮೇಲೆ ವಿಶೇಷವಾದಂತ ಪ್ರೀತಿ ಅಭಿಮಾನ ಇದ್ದಂತ ಜನರಿದ್ವಿ, ನಾವು ಕೂಡ ಇದ್ವಿ. ಹಂಗಾಗಿ ಅವ್ರನ್ನ ಗೌರವದಿಂದ ಏನು ನೋವಿನಿಂದ ಏನು ಬಳ್ಳಾರಿಯಿಂದ ಅವತ್ತು ಹೋಗುವಂತ ಟೈಮಲ್ಲಿ ನೋವು ಪಟ್ಟಿದ್ರೆ ಸಂತೋಷದಿಂದ ಒಳಗಡೆ ಕರ್ಕೊಳ್ಳೋ ಕೆಲಸ ಮಾಡ್ತೀವಿ. ಓಕೆ, ಹಂತವಾಗಿ ಕಾನೂನಿನ ಮುಖಾಂತರನು ನೋಡಿದ್ರೆ ಒಳ್ಳೇದಾಗ್ತಾ ಇದೆ ಜನಾರ್ದನ್ ರೆಡ್ಡಿ ಅವ್ರಿಗೆ. ಇನ್ನು ರಾಜಕೀಯವಾಗಿ ನೋಡೋದಾದ್ರೂ ಕೂಡ ಗಂಗಾವತಿಯಿಂದ ಗೆದ್ರು, ಸೊ ಆಮೇಲೆ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದು ಸೇರಿದ್ದು ಪಾಸಿಟಿವ್ ಆಗ್ತಾ ಇದೆ, ಹಂತವಾಗಿ ಬೆಳೀತಾ ಇದಾರೆ ಅನ್ಸುತ್ತಾ? ಮುಂಚೆಯಿಂದ ಕೂಡ ಪಾರ್ಟಿ ಕಟ್ಟಿದಂತವ್ರು ಪಾಪ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿದಂತವ್ರು. ಬೇರೆ ಬೇರೆ ಕಾರಣಗಳಿಂದ ಅವ್ರು ಬಳ್ಳಾರಿಗೆ ಅಟ್ಯಾಚ್ಮೆಂಟ್ ಇದೆ, ತುಂಬಾ ಅಟ್ಯಾಚ್ಮೆಂಟ್ ಇದೆ ಅವ್ರಿಗೆ. ಬಳ್ಳಾರಿ ಬಿಡ್ಬೇಕನ್ನಂತ ಟೈಮಲ್ಲಿ ಬಹಳ ನೊಂದಿದ್ರು, ಬಹಳ ನೋವು ಪಟ್ಟಿದ್ರು. ಪುನಃ ಇವತ್ತು ಕೋರ್ಟ್ ಆದೇಶ ಕೊಟ್ಟಂತ ಅಷ್ಟೇ ಸಂತೋಷ ಪಟ್ಟಿದ್ದಾರೆ. ಅವ್ರ ಕುಟುಂಬಸ್ಥರು ಮುಂಚೆಯಿಂದ ಕೂಡ ಪಾಪ ಅವರು ದೂರ ಇರೋ ಕಾರಣ ಅವ್ರಿಗೆ ನೋವಾಗಿರ್ಬೋದು, ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಸ್ಥರ ಜೊತೆಲಿ ಇಲ್ಲಿದ್ದಂತ ಜನರು ಕೂಡ ಅವರು ಬಳ್ಳಾರಿಗೆ ಇವತ್ತೇನು ಕೋರ್ಟ್ ಆದೇಶ ಮಾಡಿದ್ರೆ ಸಂತೋಷ ಪಟ್ಟಿದ್ದಾರೆ, ಎಲ್ಲರೂ ಖುಷಿ ತಂದಿದೆ. ಈ ಹಿಂದೆ ನಿಮ್ಮ ಹತ್ರ ಮಾತಾಡುವಾಗ ಈ ಬಳ್ಳಾರಿ ಕಾಲಿಡಂಗಿಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಟಾಗ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ಯಾ? ತುಂಬಾ ಬೇಜಾರಾಗ್ತಾ ಇದೆ, ಬಳ್ಳಾರಿಲಿ ಏನ್ ಮಿಸ್ ಮಾಡ್ಕೊಳ್ತಿದೀನಿ ಅಂತ ಹೇಳಿ? ಇಲ್ಲ, ಪಾಪ ಅವರು ಎಲ್ಲ ಬಗಲಗಡೆ ಇರ್ತೀವಲ್ರಿ, ಅವ್ರ ಕುಟುಂಬದಂತೂ ಮೊದಲನೇದಾಗಿ ಮಕ್ಕಳನ್ನ ಅವ್ರ ಕುಟುಂಬನ ಮಿಸ್ ಮಾಡ್ಕೊಂತಾರ. ಜೊತೆಲಿ ಇಲ್ಲಿದ್ದಂತ ವಾತಾವರಣದಲ್ಲಿ ಬೆಳೆದಿರೋ ಕಾರಣ ಅವ್ರದೇ ಆದಂತ ಫ್ರೆಂಡ್ಸ್ ಇದಾರ, ಅವ್ರದೇ ಆದಂತ ಕುಟುಂಬಸ್ಥರು ಸಂಬಂಧಿಕರು ಇದಾರ. ಅವ್ರಿಗೆ ಬಳ್ಳಾರಿ ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಇದೆ ಮುಂಚೆಯಿಂದ ಕೂಡ. ಅವ್ರು ಬಳ್ಳಾರಿಗೆ ಬರಬೇಡ ಅಂದ ತಕ್ಷಣ ಬಳ್ಳಾರಿಗೆ ಹೋಗ್ಬಾರ್ದು, ಬಳ್ಳಾರಿ ರಿಸ್ಟ್ರಿಕ್ಷನ್ ಮಾಡಿದ ತಕ್ಷಣ ಬೇರೆ ಕಡೆ ಹೋಗ್ಬೇಕಂದ್ರೆ ಎಲ್ಲರಿಗೂ ಸಹಜವಾಗಿ ನೋವು ಇದ್ದೇ ಇರ್ತದೆ. ಹಂಗಾಗಿ ಪಾಪ ಆ ನೋವು ಪಟ್ಟಿದ್ದಾರ ಅನ್ನೋದು ನನ್ ಗಮನಕ್ಕೆ ಕೂಡ ಬಂದಿತ್ತು. ಇವತ್ತು ಎನಿವೆ ಹಳೇದು ಮಾತಾಡೋದಕ್ಕಿನ್ನ ಇವತ್ತೇನು ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೋರ್ಟ್, ಅವ್ರ ಕುಟುಂಬಸ್ಥರಿಗೆ ಮತ್ತು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗ ಮಾತಾಡಿದ್ರ ಕೋರ್ಟ್ ಆದೇಶ ಬಂದ್ಮೇಲೆ ರೆಡ್ಡಿ ಹತ್ರ? ಇಲ್ಲ, ಮಾತಾಡಿಲ್ರಿ, ಇನ್ನ ಮಾತಾಡಿಲ್ಲ. ನಾನ್ ಸ್ವಲ್ಪ ಎಲ್ಲೋ ಹೊರಗಡೆ ಇದ್ದೆ, ನಾ ಮಾತಾಡ್ತೀನಿ ಇವಾಗ. ಯಾವಾಗ ಬರ್ಬೋದು ಬಳ್ಳಾರಿಗೆ ಅಂತ ನಿರೀಕ್ಷೆ ಇದೆಯಾ? ಇಲ್ಲ, ನನ್ಗೇನ್ ಗೊತ್ತಿಲ್ರಿ. ಇವಾಗ ಕೋರ್ಟ್ ಆದೇಶ ಇದು ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಅದಕ್ಕೋಸ್ಕರ ನಾನು ತಮಗೆ ಮೊದಲನೇ ರಿಯಾಕ್ಷನ್ ಕೊಟ್ಟಿದ್ದೀನಿ. ಫೈನ್, ನೋಡೋಣ ಯಾವ ಥರ ವೆಲ್ಕಮ್ ಅವ್ರಿಗೆ ಸಿಗುತ್ತೆ. ನೀವು ಅವರು ಬಳ್ಳಾರಿಲಿ ಯಾವಾಗ ಭೇಟಿ ಮಾಡ್ತೀರಾ ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮುಲು ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಸಹಜವಾಗಿ ಆಪ್ತ ಸ್ನೇಹಿತರಾಗಿರುವಂಥ ಸಹೋದರರ ರೀತಿಯಲ್ಲೇ ಇರುವಂಥ ಶ್ರೀರಾಮುಲು ಅವರು ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಬಳ್ಳಾರಿಗೆ ಕಾಲಿಡೋದಕ್ಕೆ ಅವಕಾಶ ಸಿಕ್ಕಿದ್ರಿಂದ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮುಡಾ ಸಂಕಷ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡ್ಬಿದ್ದಾರೆ, ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಗೆ ಈ ಮುಡಾ ಹಗರಣ ಮುಳುವಾಗುತ್ತಾ ಅಂತ ಚರ್ಚೆಗಳು ನಡೀತಾನೆ ಇದೆ. ಕಾಂಗ್ರೆಸ್ ನಲ್ಲಿ ಬಿರುಗಾಳಿಯನ್ನ ಎಬ್ಸಿದೆ ಮುಡಾ ಕೇಸ್. ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡುವಾಗ ಕಾಂಗ್ರೆಸ್ನ ಲೀಡರ್ಸ್ ನಾವು ಮುಖ್ಯಮಂತ್ರಿಗೆ ಸಪೋರ್ಟಿವ್ ಆಗಿದ್ದೀವಿ, ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂತ ಅಗತ್ಯತೆನೇ ಈ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿದ್ರೂ ಕೂಡ ಆಂತರಿಕವಾಗಿ ಪವರ್ ಗೇಮ್ ಕಾಂಗ್ರೆಸ್ ಅಲ್ಲಿ ಜೋರಾಗಿ ನಡೀತಾ ಇದೆ. ಸಿಎಂಗೆ ಮುಡಾ ಟೆನ್ಷನ್ ಆದ್ರೆ ಪರಂ ಮನೆಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೇನೆ ಸಚಿವ ಪರಮೇಶ್ವರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸದಾಶಿವ ನಗರದ ಪರಮೇಶ್ವರ್ ಮನೆಯಲ್ಲಿ ಸಭೆಯನ್ನ ಮಾಡಿದ್ದಾರೆ ನಾಯಕರುಗಳು. ಮುಡಾ ಕೇಸ್ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗಿದೆ. ಈಗ ಸಿಎಂ ರಾಜೀನಾಮೆ ಕೊಟ್ರೆ ಮುಂದೆ ಏನು ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ, ಈ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತ ಮತ್ತೊಂದು ಅಂಶ ಅಂತಂದ್ರೆ ಸಿಎಂ ರೇಸ್ ಅಲ್ಲಿ
ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಇಬ್ರು ರೇಸಲ್ಲಿರುವಂತ ನಾಯಕರು ಒಟ್ಟಾಗಿ ಕುತ್ಕೊಂಡು ಈಗ ಚರ್ಚೆಯನ್ನ ಮಾಡಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ರಾಜೀನಾಮೆ ವಿಷಯ ಚರ್ಚೆಗೆ ಬಂದಿದೆ, ಮುನ್ನೆಲೆಗೆ ಮತ್ತೆ ಬಂದಿದೆ. ಒಂದ್ ಕಡೆ ಮೂಡಾ ವಿಷಯವಾಗಿ ಸಿಎಂಗೆ ಟೆನ್ಷನ್ ಇದ್ರೆ ಪರಂ ಮನೆಯಲ್ಲಿ ಪರಮೇಶ್ವರ್ ಹಾಗೇನೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೇನೆ ಪರಮೇಶ್ವರ್ ಭೇಟಿ ವೇಳೆ ಎಚ್ಡಿಕೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಎಚ್ಡಿಕೆಗೆ ಮಾಹಿತಿ ಎಲ್ಲಿಂದ ಸೋರಿಕೆ ಆಗ್ತಾ ಇದೆ, ಆಂತರಿಕ ವಿಚಾರಗಳು ಕುಮಾರಸ್ವಾಮಿ ಅವರಿಗೆ ಹೇಗೆ ತಲುಪ್ತಾ ಇದೆ ಅಂತ ಹೇಳಿ ಇಬ್ರು ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮಾತಾಡುವಾಗ ದಾಖಲೆಗಳನ್ನ ಇಟ್ಕೊಂಡೇ ಮಾತಾಡ್ತಾರೆ, ಯಾರು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆನೂ ಕೂಡ ಅವ್ರು ಹೇಳ್ತಾರೆ. ಸೊ ಅಧಿಕಾರಿಗಳು ಅವರಿಗೆ ಇನ್ಪುಟ್ ಕೊಡ್ತಿದ್ದಾರೆ ಅಂತ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣದಲ್ಲಿ ಅವ್ರು ಮಾತಾಡುವಾಗ ಚರ್ಚೆಗಳು ನಡೀತಾ ಇತ್ತು. ಇದೇ ವಿಷಯವಾಗಿ ಇವತ್ತು ಪರಮೇಶ್ವರ್ ಮತ್ತೆ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಎಚ್ಡಿಕೆಗೆ ಮಾಹಿತಿ ನೀಡುತ್ತಿರುವಂತಹ ಅಧಿಕಾರಿಗಳನ್ನ ಪತ್ತೆ ಹಚ್ಚಿ ಎಚ್ಡಿಕೆ ವಿರುದ್ಧದ ಡಿನೋಟಿಫೈ ಕೇಸ್ಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಮುನಿರತ್ನ ವಿರುದ್ಧದ ಹಳೆ ಕೇಸ್ಗಳ ಬಗ್ಗೆನೂ ಕೂಡ ಇಬ್ರು ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಪರಮೇಶ್ವರ್ ಜೊತೆ ರಾಜಕೀಯ ಚರ್ಚೆಯನ್ನೇ ಮಾಡಿಲ್ಲ. ಕಾಂಗ್ರೆಸ್ನ 136 ಶಾಸಕರು ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಹೇಳಿ ಪರಮೇಶ್ವರ್ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಹೇಳ್ತಾರಾ, ನಾವು ಸಿಎಂ ರೇಸಲ್ಲಿ ಇಬ್ರು ಇದ್ದೀವಿ, ಅಕಸ್ಮಾತ್ ಸಿಎಂ ರಾಜೀನಾಮೆ ಕೊಟ್ರೆ ಮುಂದೆ ಆ ಸ್ಥಾನದಲ್ಲಿ ಆ ಕುರ್ಚಿಯಲ್ಲಿ ಯಾರು ಕುತ್ಕೊಬೇಕು ಅಂತ ಚರ್ಚೆ ಮಾಡಿದೀವಿ ಅಂತ ಹೇಳ್ತಾರಾ? ಖಂಡಿತ ಇಲ್ಲ. ನಾವು ಬೇರೆ ಬೇರೆ ವಿಷಯವಾಗಿ ಚರ್ಚೆಯನ್ನ ಮಾಡಿದ್ವಿ ಅಂತಾನೆ ಅವ್ರು ಹೇಳಿರೋದು. ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ. ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸ್ಬೇಕಲ್ಲಪ್ಪ, ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ. ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ, ದಿನ ರಾಜಕಾರಣ. ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ. ಜನಕ್ಕೆ ಏನಾದ್ರು ಹೇಳ್ಕೊಳ್ಬೇಕಾದ್ರೆ ನಾವೇನು ಸಾಧನೆ ನಮಗೆ ಮಾತು, ಈಗ ನಾವು 5 ಗ್ಯಾರಂಟಿ ಹೇಳಿದ್ದು, 5 ಗ್ಯಾರಂಟಿ ಮಾಡಿದ್ದೀವಿ. ಈ ಎತ್ತಿನೊಳಗೆ ಹೇಳಿದ್ದು ಅದನ್ನು ಈಗ ಮಾಡಬೇಕು. ನಾವು ಇನ್ನ ಮ್ಯಾನಿಫೆಸ್ಟೋಲ್ಲಿ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದು, ನಾನೇ ಅಧ್ಯಕ್ಷರಾಗಿರ್ಬೋದು, ಅದೆಲ್ಲ ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ. ಒಂದೊಂದೇ ಮಾಡಬೇಕಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹಿಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಇಬ್ರು ಕೂತ್ಕೊಂಡು ಮಾತಾಡಿದಾರೆ ಅಂದ್ರೆ ಇಬ್ರು ಸಿಎಂ ರೇಸ್ ಅಲ್ಲಿ ಇರೋರೆ. ಆಂತರಿಕವಾಗಿ ಚರ್ಚೆ ಆದ್ರೂ ಬಹಿರಂಗವಾಗಿ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇನ್ನೊಂದ್ ಕಡೆ ಪ್ರಮುಖವಾಗಿ ಕುಮಾರಸ್ವಾಮಿ ಮತ್ತೆ ಮುನಿರತ್ನ ಮೇಲೆ ಇರುವಂತಹ ಕೇಸ್ಗಳ ಬಗ್ಗೆ ಏನ್ ಚರ್ಚೆ ಆಯಿತು ಇಬ್ರು ಮಧ್ಯದಲ್ಲಿ? ಶರ್ಮಿತಾ, ಬಹಳ ಮುಖ್ಯವಾಗಿ ಏನು ಮೂಡ ಸಂಕಷ್ಟದಲ್ಲಿ ಸಿಲುಕಿರುವಂತ ಸಿಎಂ ಸಿದ್ದರಾಮಯ್ಯನವರ ಪದತ್ಯಾಗಕ್ಕೆ ಇದೀಗ ಕಾಂಗ್ರೆಸ್ನ ಒಳಗೆ ಮತ್ತೆ ಹೊರಗೆ ಒತ್ತಡ ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮುಖ್ಯಮಂತ್ರಿಗಳ ಪದತ್ಯಾಗ ಎದುರಾದ್ರೆ ಮುಂದಿನ ನಡೆ ಏನು, ಮತ್ತೊಂದು ಕಡೆಯಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಚರ್ಚೆಯ ನಡುವೆ ಇದೀಗ ಸಿಎಂ ಆಕಾಂಕ್ಷಿಗಳಾಗಿರ್ತಕ್ಕಂಥ ಬಹಳ ಪ್ರಬಲ ಆಕಾಂಕ್ಷಿಗಳಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ನಾಯಕರು ಇವತ್ತು ಮುಖಾಮುಖಿಯಾಗಿ ಭೇಟಿಯಾಗೋದ್ರ ಮುಖಾಂತರ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಇದೀಗ ಕೆಪಿಸಿಸಿ ಪಾಳಯದಲ್ಲಿ ತೀವ್ರ ಸಂಚಲನವನ್ನು ಮೂಡಿಸಿದೆ. ಯಾಕಂತ ಹೇಳಿದ್ರೆ ಇತ್ತ ಏನು ನವದೆಹಲಿ ಪ್ರವಾಸವನ್ನ ಕೈಗೊಂಡಂತ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಿಎಂ ಹುದ್ದೆ ಆಕಾಂಕ್ಷಿಗಳನ್ನ ಭೇಟಿ ಮಾಡಿ ಏನು 1-to-1 ಮಾತುಕತೆಯನ್ನ ನಡೆಸಿದ್ರು. ಅದರಂತೆ ಇತ್ತೀಚೆಗೆ ದೆಹಲಿಗೆ ಹೋಗಿ ಬಂದಂತ ಬಳಿಕ ಡಿಕೆ ಶಿವಕುಮಾರ್ ಅವರು ಕೂಡ ಇದೀಗ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಸಿಎಂ ರಾಜೀನಾಮೆಯನ್ನ ಕೊಟ್ರೆ ಪರ್ಯಾಯವಾಗಿ ಏನು ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಚಿಂತನೆಯನ್ನ ನಡೆಸಿರ್ತಕ್ಕಂಥ ಹೈಕಮಾಂಡ್ ಈ ನಾಯಕರಿಗೆ ಏನಾದ್ರೂ ಒಂದು ಭರವಸೆಯನ್ನ ಕೊಟ್ಟಿದ್ಯಾ, ಆ ಒಂದು ಭರವಸೆ ಆಧಾರದ ಮೇಲೆ ಏನಾದ್ರೂ ಆಕಾಂಕ್ಷಿಗಳನ್ನ ಭೇಟಿ ಮಾಡ್ತಾ ಇದ್ದಾರಾ, ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಏನಾದ್ರೂ ಮಾಡ್ತಾ ಇದ್ದಾರಾ? ಈ ಬಾರಿ ನಾನ್ ಮುಖ್ಯಮಂತ್ರಿ ಆಗ್ತೀನಿ, ಮುಂದಿನ ಬಾರಿ ನೀವು ಮುಖ್ಯಮಂತ್ರಿ ಆಗಿ, ಅಥವಾ ಫಸ್ಟ್ ನಾನ್ ಮುಖ್ಯಮಂತ್ರಿ ಆಗ್ತೀನಿ, ಸೆಕೆಂಡ್ ನೀವಾಗಿ ಅನ್ನುವಂತ ಒಂದು ಒಡಂಬಡಿಕೆ ಅಥವಾ ಒಪ್ಪಂದಕ್ಕೆ ಏನಾದ್ರೂ ಈ ನಾಯಕರುಗಳು ಭೇಟಿ ಆಗ್ತಾ ಇದ್ದಾರಾ ಅನ್ನುವಂತ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಏನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಇಂದು ಬೆಳಿಗ್ಗೆ ನೇರವಾಗಿ ಡಿಕೆ ಶಿವಕುಮಾರ್ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಿರ್ತಕ್ಕಂಥದ್ದು. ಆ ಬಳಿಕ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ನಾವು ಯಾವುದೇ ರೀತಿಯಾದಂತಹ ರಾಜಕೀಯ ಚರ್ಚೆಯನ್ನ ಮಾಡಿಲ್ಲ,
ನಾವಿಬ್ರು ಸೇರೋದು ಮುಖ್ಯ ಅಲ್ಲ, 136 ಮಂದಿ ಶಾಸಕರೆಲ್ಲರೂ ಕೂಡ ನಾವು ಒಟ್ಟಾಗಿದ್ದೀವಿ ಅನ್ನುವಂತ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಭೇಟಿಯ ಬಗ್ಗೆ ಎದ್ದಿರ್ತಕ್ಕಂಥ ನಾನಾ ರೀತಿಯ ವ್ಯಾಖ್ಯಾನಗಳಿಗೆ ಒಂದು ತೆರೆ ಎಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಿನ್ನೆಯಷ್ಟೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಒಂದು ಮಾಹಿತಿಯನ್ನ ಅಂದ್ರೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ADGP ಚಂದ್ರಶೇಖರ್ ಅವರು ಬರೆದಿರ್ತಕ್ಕಂಥ ಒಂದು ಪತ್ರ KPCCಯಲ್ಲಿ ತಯಾರಾಗಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಮತ್ತೊಂದು ಕಡೆಗೆ ಗುಪ್ತಚರ ಇಲಾಖೆಯವರು ನಿಮ್ಗಿಂತ ಮುಖ್ಯವಾಗಿ ನನಗೆ ಮಾಹಿತಿಯನ್ನ ಕೊಡ್ತಾರೆ ಎನ್ನುವಂತ ನಿಟ್ಟಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದ್ರ ಬಗ್ಗೆನೂ ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಯಾರು ಕುಮಾರಸ್ವಾಮಿಯವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ಅಧಿಕಾರಿಯನ್ನ ಬಲಿ ಹಾಕಬೇಕು. ಯಾಕಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲೇ ಆಂತರಿಕವಾಗಿ ಚರ್ಚೆ ಆಗುವಂತ ವಿಚಾರಗಳನ್ನ ಯಾಕೆ ಕುಮಾರಸ್ವಾಮಿಯವರಿಗೆ ತಲುಪಿಸಬೇಕು, ಮತ್ತೊಂದು ಕಡೆಗೆ ಹೇಗೆ ಯಾರು ಆ ಅಧಿಕಾರಿಗಳು ಕುಮಾರಸ್ವಾಮಿಯವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತವ್ರನ್ನ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಪ್ರಧಾನಿ ಮೋದಿಯವರು ಒಳ್ಳೆ ಖಾತೆಯನ್ನ ಕೊಟ್ಟಿದ್ದಾರೆ, ಅವರು ರಾಜಕೀಯವನ್ನ ಮಾಡೋದನ್ನ ಬಿಟ್ಟು ಕರ್ನಾಟಕಕ್ಕೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಎನ್ನುವಂತ ನಿಟ್ಟಿನಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಒಂದು ಪರಮೇಶ್ವರ್ ಮತ್ತೆ DK ಶಿವಕುಮಾರ್ ಅವರ ಒಂದು ಭೇಟಿ KPCCಯಲ್ಲಿ ಮತ್ತೊಂದು ಕಡೆಗೆ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿ ಸಂಚಲನ ಮೂಡಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶರ್ಮಿತಾ, ಚುನಾವಣಾ ಬಾಂಡ್ ಕೇಸಲ್ಲಿ FIR ವಿಚಾರವಾಗಿ ನಿರ್ಮಲಾ ಸೀತಾರಾಮನ್, ವಿಜಯೇಂದ್ರ ಹಾಗೇನೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧ FIR ಆಗಿತ್ತು ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ. ಈ FIR ರದ್ದು ಕೋರಿ ಹೈಕೋರ್ಟ್ಗೆ ಇದೀಗ ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಈ ಬಗ್ಗೆ ನಿರೀಕ್ಷೆಗಳಿತ್ತು. ಇವತ್ತು ಹೈಕೋರ್ಟ್ಗೆ ಬಹುತೇಕ ಅರ್ಜಿ ಸಲ್ಲಿಕೆ ಆಗುತ್ತೆ ಅಂತ, ಅದರಂತೆ ಅರ್ಜಿ ಸಲ್ಲಿಕೆ ಆಗಿದೆ. ರಾಜ್ಯ ಬಿಜೆಪಿ ಲೀಗಲ್ ಸೆಲ್ನಿಂದ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗಿದೆ. ಮಧ್ಯಾಹ್ನ 2:00ವರೆಗೆ ಹೈಕೋರ್ಟ್ ಈ ಬಗ್ಗೆ ವಿಚಾರಣೆಯನ್ನ ನಡೆಸುತ್ತೆ. ತಿಲಕ್ ನಗರ ಠಾಣೆಯಲ್ಲಿ FIR ದಾಖಲಾಗಿತ್ತು. ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಸುಮಾರು 8,000 ಕೋಟಿಯಷ್ಟು ಚುನಾವಣಾ ಬಾಂಡ್ ಅನ್ನ, ಅಂದ್ರೆ ಚುನಾವಣಾ ಬಾಂಡ್ ಇನ್ ದ ಸೆನ್ಸ್ ಚುನಾವಣೆಗೋಸ್ಕರ ಈ ದೇಣಿಗೆ ಏನು ಸಂಗ್ರಹ ಮಾಡ್ತಾರೆ ಅದು ಸಂಗ್ರಹ ಆಗಿತ್ತು ಅಂತ ಹೇಳಿ ಆರೋಪಗಳಿತ್ತು. ಇದರಲ್ಲಿ ಕೆಲವು ಅಧಿಕಾರಿಗಳ ಮೇಲೆ FIR ರದ್ದನ್ನ ಮಾಡಲಾಗಿತ್ತು. ಇದು ಕೂಡ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿತ್ತು. ಇದೀಗ FIR ದಾಖಲಾಗಿರುವಂತ ನಿರ್ಮಲಾ ಸೀತಾರಾಮನ್ ಹಾಗೇನೆ ವಿಜಯೇಂದ್ರ ಕಟೀಲ್ ವಿರುದ್ಧ ಈ ರದ್ದತಿಗೆ ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. 2:00ವರೆಗೆ ಈ ಅರ್ಜಿ ವಿಚಾರಣೆಗೆ ಬರುತ್ತೆ ಹೈಕೋರ್ಟ್ ಅಲ್ಲಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಯಾವೆಲ್ಲ ಪಾಯಿಂಟ್ಗಳನ್ನ ಅಂದ್ರೆ ಅಂಶಗಳನ್ನ ಆಧರಿಸಿ FIR ರದ್ದತಿಗೆ ಕೋರಿದ್ದಾರೆ ಅರ್ಜಿ ಹಾಕಿರೋದು? ಶರ್ಮಿತಾ ಶೆಟ್ಟಿ, ಚುನಾವಣಾ ಬಾಂಡ್ ಮೂಲಕವಾಗಿ ಸುಲಿಗೆ ಮಾಡಲಾಗಿದೆ ಕೋಟ್ಯಾಂತರ ರೂಪಾಯಿ ಹಣ ಅಂತೇಳಿ ಏನು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು PCR ಮೇಲೆ ಒಂದು FIR ಕೂಡ ದಾಖಲಾಗಿತ್ತು. ಅದರಲ್ಲಿ A1 ಆರೋಪಿಯಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಅವರು ಒಂದು ವಿರುದ್ಧ FIR ಆಗಿತ್ತು. ಅದರಲ್ಲಿ ನಳಿನ್ ಕುಮಾರ್ ಕಟೀಲ್ ಆಗಿರಬಹುದು, ಮತ್ತೆ BY ವಿಜಯೇಂದ್ರ ಆಗಿರಬಹುದು, ಮತ್ತೆ ನ್ಯಾಷನಲ್ ಬಿಜೆಪಿಯ ಪಾರ್ಟಿಯ ಪದಾಧಿಕಾರಿಗಳು ಮತ್ತೆ ಸ್ಟೇಟ್ ಬಿಜೆಪಿ ಪದಾಧಿಕಾರಿಗಳೆಲ್ಲ ಕೂಡ ಅಲ್ಲಿ ಆರೋಪಿಗಳನ್ನ ಮಾಡಲಾಗಿತ್ತು. ಕಳೆದ 2 ದಿನಗಳ ಹಿಂದೆ ಅಂದ್ರೆ ಇವತ್ತು ಮತ್ತೆ ಈಗ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿರುವಂತದ್ದು. FIR ಅನ್ನ ರದ್ದು ಕೋರಿ ಈಗ ಬಿಜೆಪಿಯ ಲೀಗಲ್ ಟೀಮ್ ಈಗ ಹೈಕೋರ್ಟ್ಗೆ ರದ್ದತಿಯನಿಗೆ ಅಂದ್ರೆ ಮನವಿಯನ್ನ ಅರ್ಜಿಯನ್ನು ಹಾಕೊಳ್ಳಲಾಗಿದೆ. ಇವತ್ತು 2:00ವರೆಗೆ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಅಂದ್ರೆ ಶೀಘ್ರದಲ್ಲೇ ಇದು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ವಿಚಾರಣೆ ಮಾಡಬೇಕು ಅಂತ ಹೇಳಿ. ಹೀಗಾಗಿ 2:30 ಬಳಿಕ ವಿಚಾರಣೆಗೆ ಬರಬಹುದು ಅನ್ನೋ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಪ್ರಮುಖವಾಗಿ ಕೇಳಿರುವಂತಹ ಅಂಶಗಳನ್ನ ನೋಡೋದಾದ್ರೆ ಅಂದ್ರೆ ಬಿಜೆಪಿಯ ಲೀಗಲ್ ಟೀಮ್ ಆಗಿ ಇದು ನಿರಾಧಾರವಾಗಿರುವಂತದ್ದು. ಇದರಲ್ಲಿ ಅಂದ್ರೆ ಏನು ಒಂದು ಸೀತಾರಾಮನ್ ಆಗಿರ್ಬೋದು, ಕೆಲ BY ವಿಜಯೇಂದ್ರ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಇವರ ಹೆಸರನ್ನ ಉಲ್ಲೇಖ ಮಾಡಿರುವಂತಹ ವಿಚಾರವಾಗಿ ಮತ್ತೆ ಏನು ಇಲ್ಲಿ ದೂರುದಾರ ಆಗಿರುವಂತಹ ಆದರ್ಶ ಇವರು ಕೊಟ್ಟಿರುವಂತಹ ಏನೋ ಒಂದು ಕೆಲ ಡಾಕ್ಯುಮೆಂಟ್ಸ್ ಕೆಲ ಕಂಪನಿಗಳ ವಿಚಾರವಾಗಿ ಏನು ಹಾಕೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕೋರ್ಟ್ ಆರ್ಡರ್ ಮಾಡಿರುವಂತಹ ಕೆಲ ಅಂಶಗಳನ್ನ ಇದರಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಅದೇ ಈಗ ವಿಚಾರಣೆಗೆ ಬಂದಂತಹ ಬಳಿಕ ಅದರ ಬಗ್ಗೆ ಸ್ಪಷ್ಟವಾಗಿ ಲೀಗಲ್ ಟೀಮ್ ಏನೆಲ್ಲ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿದ್ದಾರೆ, ಮತ್ತೆ ಏನು ಆರ್ಗ್ಯುಮೆಂಟ್ಸ್ ಮೇಲೆ ಅವರು ವಿಚಾರಣೆಯನ್ನ ಬೇಸ್ ಮೇಲೆ ಅದನ್ನ ವಿಚಾರಣೆಯನ್ನ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಈಗ ಸದ್ಯಕ್ಕೆ ರಿಜಿಸ್ಟರ್ಗೆ ಈಗ ಅರ್ಜಿಯನ್ನ ಕೊಟ್ಟಿದ್ದಾರೆ, ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಅದು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. 2:30 ಬರುವ ಸಾಧ್ಯತೆ ಬಗ್ಗೆ ಗೊತ್ತಾಗಿದೆ. ಮತ್ತೆ ಬಿಜೆಪಿ ಲೀಗಲ್ ಟೀಮ್ ನಿಂದ ಯಾವ ಆಧಾರದಲ್ಲಿ ಇವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಮಧ್ಯಾಹ್ನ ವಿಚಾರಣೆಯ ಸಂದರ್ಭದಲ್ಲಿ ಇವರು ವಾದಗಳ ಪ್ರತಿವಾದಗಳು ಏನಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ.